ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರನ್ನ ಅಧಿಕಾರದಿಂದ ತೆಗೆದುಹಾಕಬೇಕೆಂಬ ಚರ್ಚೆಗಳು ಮತ್ತೆ ತೀವ್ರಗೊಂಡಿವೆ. ಇತ್ತೀಚಿನ ಸ್ಫೋಟಕ ವರದಿ ಒಂದರಿಂದ ಈ ವಿವಾದ ಹೊಸ ಮತ್ತು ಗಂಭೀರ ಹಂತ ತಲುಪಿದೆ. ಈಗ ವರದಿಗಳ ಪ್ರಕಾರ ಇರಾನ್ನಲ್ಲಿ ಅಪಘಾತಕ್ಕೀಡಾದಂತಹ ಅಮೆರಿಕನ್ ಪೈಲಟ್ ಅನ್ನ ರಕ್ಷಿಸುವ ಕಾರ್ಯಾಚರಣೆಯಿಂದ ಅಧ್ಯಕ್ಷ ಟ್ರಂಪ್ ಅವರನ್ನ ಉದ್ದೇಶಪೂರ್ವಕವಾಗಿ ದೂರವಿಡಲಾಗಿದೆ ಅಂತ ಹೇಳಲಾಗಿದೆ. ಟ್ರಂಪ್ ಅವರ ಅಸ್ಥಿರ ಮಾನಸಿಕ ಸ್ಥಿತಿ ಅಪಾಯಕಾರಿ ಕಾರ್ಯಾಚರಣೆಗೆ ಅಡ್ಡಿಯಾಗಬಹುದು ಎಂಬ ಆತಂಕವನ್ನ ಹಿರಿಯ ಮಿಲಿಟರಿ ಅಧಿಕಾರಿಗಳು ವ್ಯಕ್ತಪಡಿಸಿದ್ದಾರೆ ಅನ್ನೋದು ವರದಿಯಲ್ಲಿ ಉಲ್ಲೇಖವಾಗಿದೆ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ಈ ಬೆಳವಣಿಗೆಯ ನಂತರ ಅಮೆರಿಕದ ಸಂವಿಧಾನದ 25ನೇ ತಿದ್ದುಪಡಿ ಮೂಲಕ ಅಧ್ಯಕ್ಷರನ್ನ ತೆಗೆದುಹಾಕಬೇಕೆಂಬ ಒತ್ತಾಯ ವಾಷಿಂಗ್ಟನ್ ರಾಜಕೀಯ ವಲಯದಲ್ಲಿ ಹೆಚ್ಚಾಗಿದೆ. ಈಗ ವರದಿಯ ಪ್ರಕಾರ ಪಶ್ಚಿಮ ವಿಭಾಗದಲ್ಲಿ ಉದ್ವಿಗ್ನ ವಾತಾವರಣ. ಈ ತಿಂಗಳ ಆರಂಭದಲ್ಲಿ ಇರಾನ್ ಅಮೆರಿಕನ್ ಫೈಟರ್ ಜೆಟ್ ಅನ್ನ ಹೊಡೆದುರುಳಿಸಿದಂತಹ ಬಳಿಕ ಟ್ರಂಪ್ ತೀವ್ರವಾಗಿ ಕೋಪಗೊಂಡಿದ್ರು. ಅವರು ಪಶ್ಚಿಮ ವಿಭಾಗದಲ್ಲಿ ತಮ್ಮ ಸಿಬ್ಬಂದಿಯ ಮೇಲೆ ಹಲವಾರು ಗಂಟೆಗಳ ಕಾಲ ಕಿರಿಚಿದ್ರೆ ಎಂಬ ಆರೋಪ ಕೂಡ ಕೇಳಿಬಂದಿದೆ. ಈಗ 1979ರ ಇರಾನ್ ಒತ್ತೆಯಾಳು ಬಿಕ್ಕಟ್ಟಿನ ಘಟನೆ ನೆನಪಾಗಿ ಅದರಿಂದ ರಾಜಕೀಯ ಹಿನ್ನಡೆಯಾಗಬಹುದು ಎಂಬ ಆತಂಕ ಕೂಡ ವ್ಯಕ್ತಪಡಿಸಿದ್ರು ಅಂತ ವರದಿ ಹೇಳ್ತಾ ಇದೆ. ಅವರು ಆಗಿನ ಅಧ್ಯಕ್ಷ ಜಿಮ್ಮಿ ಕಾರ್ಟರ್ ಉದಾಹರಣೆಯನ್ನ ಉಲ್ಲೇಖಿಸ್ತಾ ಆ ಘಟನೆ ಅವರಿಗೆ ಚುನಾವಣೆಯಲ್ಲಿ ಸೋಲಿನ ಕಾರಣವಾಯಿತು ಅಂತ ಪದೇ ಪದೇ ಹೇಳಿರೋದಾಗಿ ತಿಳಿದು ಬಂದಿದೆ. ಈ ವಿಚಾರಕ್ಕೆ ತೀವ್ರ ಪ್ರತಿಕ್ರಿಯೆ ನೀಡಿದಂತಹ ನ್ಯೂಯಾರ್ಕ್ ಕಾಂಗ್ರೆಸ್ ಸದಸ್ಯ ಡೇನಿಯಲ್ ಗೋಲ್ಡ್ಮನ್ ಟ್ರಂಪ್ ಅವರನ್ನ ತಕ್ಷಣ ಅಧಿಕಾರದಿಂದ ತೆಗೆದುಹಾಕಬೇಕು ಅಂತ ಆಗ್ರಹಿಸಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಪ್ರತಿಕ್ರಿಯಿಸಿದಂತಹ ಅವರು ಕಮಾಂಡರ್ ಇನ್ ಚೀಫ್ ಅಸ್ಥಿರವಾಗಿ ವರ್ತಿಸ್ತಾ ಇರುವಂತಹ ಕಾರಣ ಮಿಲಿಟರಿ ಕಾರ್ಯಾಚರಣೆಯನ್ನ ನಡೆಸೋದನ್ನ ತಡೆಗಟ್ಟಲಾಗಿದೆ. ಅಮೆರಿಕದಲ್ಲಿ ಯಾವುದೇ ಅಪಾಯ ಸಂಭವಿಸುವಂತಹ ಮೊದಲೇ 25ನೇ ತಿದ್ದುಪಡಿ ಅನ್ವಯಿಸಬೇಕು ಅಂತ ಹೇಳಿದ್ದಾರೆ.